10,000 ಎಕರೆ ಭೂಮಿಯನ್ನ ನೀಡುತ್ತೇವೆ. ಇಲ್ಲಿ ರೈಲ್ವೆ, DRDO, ನ್ಯಾಷನಲ್ ಹೈವೇ ಇದೆ. ಇದರಿಂದ ಯಾವುದೇ ಕಾರಣಕ್ಕೂ HAL ಅನ್ನ ಆಂಧ್ರಕ್ಕೆ ಬಿಟ್ಟುಕೊಡಬಾರದು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ ಸಿಎಂ ಸಿದ್ದರಾಮಯ್ಯರವರನ್ನ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮನವೊಲಿಸಿ HAL ಅನ್ನ ಇಲ್ಲಿಯೇ ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅನ್ಯಾಯ ಮಾಡಿ ಹೋಗಬೇಡಿ, ಬರೀ ರಾಜಕಾರಣ ಮಾಡಬೇಡಿ. ಜನ ನಮಗೆ ಓಟ್ ಹಾಕಿದಾರೆ ಅಂದ್ರೆ ಜನ ಗ್ಯಾರಂಟಿ ನೀವು ಘೋಷಣೆ ಮಾಡಿ ಜನರ ಮನಸ್ಸನ್ನು ಕದಿಯುವಂಥ ಕೆಲಸ ಮಾಡಿದಿರಿ. ಇದನ್ನೇ ಮುಂದಿಟ್ಟುಕೊಂಡು ಹೋಗಬೇಡಿ. ದಯವಿಟ್ಟು ಕೂಡಲೇ ಇದರ ಕಡೆ ಗಮನ ಹರಿಸಿ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿಯಾಗಿ ಚರ್ಚೆ ಮಾಡಬೇಕು. ನಿಮಗೆ ಭೂಮಿ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಮ್ಗೆ ಬೇಡ ಅಂದ್ರೆ ನಮ್ಮದೇ ಸ್ವಂತ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿದೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಬೆಳಗಾವಿ ಜಿಲ್ಲೆಯಲ್ಲಿದೆ. ಬ್ರಿಟಿಷರ ಕಾಲದಿಂದ ಬೆಳಗಾವಿನಲ್ಲಿ ಮಿಲಿಟರಿ ಕ್ಯಾಂಪ್ ಇದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟು ಇದನ್ನು ಕರ್ನಾಟಕದಲ್ಲೇ ಉಳಿಸ್ಬೇಕು ಮತ್ತು ಮುಂದಿನ 2.5 ಲಕ್ಷ ಕೋಟಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲೇ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ರಾಜ್ಯದಲ್ಲಿ ಕೊರೋನಾ ಕೇಸು ಜಾಸ್ತಿ ಆಗ್ತದೆ ಸರ್. ಕರೋನಾ ಈಗ 2ನೇ ಹಂತದ್ದು ಪ್ರಾರಂಭ ಆಗಿದೆ, ನೋಡಿದ್ವಿ. ಇವತ್ತು 36 ಜನರಿಗೆ ಕರೋನಾ ಬಂದಿದೆ ಅಂತ ಕೇಳಿದ್ದೀನಿ. ಸಾವು ಕೂಡ ಅಲ್ಲಲ್ಲೇ ಆಗಿದಾವೆ ಅಂತ ಕೇಳಿದ್ದೀನಿ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಾವೇನು ಹಿಂದೆ 2019ರಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಂದುಕೊಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ. ಅವೆಲ್ಲವನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಡುಕಿ ತರಬೇಕು, ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಆ್ಯಕ್ಟಿವ್ ಮಾಡಬೇಕು, ವರ್ಕಿಂಗ್ ಇದಾವೋ ಇಲ್ಲೋ ನೋಡಬೇಕು, ಮತ್ತು ಸಿಬ್ಬಂದಿ ನೇಮಕಾತಿ ಕೂಡ ಆಗಬೇಕು, ಟೆಸ್ಟಿಂಗ್ ಲ್ಯಾಬ್ರೇಟರಿಗಳು ಜಾಸ್ತಿ ಆಗಬೇಕು, ಔಷಧೋಪಚಾರವನ್ನು ಮಾಡಲಿಕ್ಕೆ ಎಲ್ಲ ಕಡೆಯೂ ವ್ಯವಸ್ಥೆ ಮಾಡಬೇಕು. ಈಗಾಗಲೇ 2-3 ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದೆ. ಇದು ಭಾಳ ವೇಗವಾಗಿ ಹಬ್ಬುವಂಥ ರೋಗ. ಇದು ಉಸಿರಾಟದಿಂದ ಬರುವಂಥ ರೋಗ ಇರೋದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಕೂಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತೇನೆ. ಮತ್ತು ನಾವು ಆಕ್ಸಿಜನ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ. ICU ಯೂನಿಟ್ಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ.